ಹೋಗೋಕ್ಕೆ ನಿನಗೊಂದು ಪ್ರೇರಣೆ ಆಗುತ್ತೆ ಇದು ಅಂತ ಎಲ್ಲ ಹೇಳಿದೆ ನಾನು. ಸರಿ ಆಯಿತು ಅಂತ. ನಮ್ಮ ತಂದೆಯರು ಹೇಳಿದ್ರು, ನಾನೊಬ್ಬ SSLC 2 ಸರಿ ಫೇಲ್ ಆಗಿದ್ದೆ, ನಾನೊಬ್ಬ ರೈತ ಅಂತೇಳಿ. ಆದ್ರೂ ನಮಗೆ ಮಕ್ಕಳಿಗೆ ಯಾವುದೇ ಒಂದು ವಿದ್ಯಾಭ್ಯಾಸ ಕೊಡಿಸೋದ್ರಿಂದ ಆಗಲಿ ಮತ್ತು ಸಮಾಜದಲ್ಲಿ ಯಾವ ಥರ ಇರಬೇಕು, ನಾವು ಬೆಳ್ಕೊಂಬಂದಿರೋ ವಾತಾವರಣನೇ ಸಾಕು ನಮಗೆ ಈ ಥರ ಕಲಿಬೇಕು ಅಂತಂದರೆ. ಅವ್ರ ಪ್ರೇರಣೆನೇ ಸಾಕ್ಷಿ ನಮಗೆ. ಇವತ್ತಿನ ದಿನ ನಾವು ಮನೇಲಿ ಸುಮ್ಮನೆ ಕೂತಿರ್ಬೇಕಂದ್ರೆ ಆಗಲ್ಲ, ಏನಾದರೂ ಒಂದು ಮಾಡ್ತಾ ಇರಬೇಕು. ಏನಾದರೂ ಒಂದು ಮನೇಲಿ ಸುಮ್ಮನೆ ಕೂತು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಅಷ್ಟೇ ಅಂತಲ್ಲ, ಹೊರಗಡೆನೂ ಹೋದರೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂತೀವಿ. ಅದೇ ಥರ ನಮ್ಮ ತಂಗಿನ ಅವಳು ಇಂಡಸ್ಟ್ರಿ ಮಾಡ್ತಿದ್ದಾಳೆ, ನಾನು ಸ್ಕೂಲ್ ನಡೆಸ್ತಾ ಇದ್ದೀನಿ. ಇದಕ್ಕೆಲ್ಲ ಪ್ರೇರಣೆ ನಮ್ಮ ತಂದೆನೇ. ಅವರು ಈ ವಯಸ್ಸಲ್ಲೂ 1 ನಿಮಿಷ ಸುಮ್ ಕೂರಲ್ಲ, ಆ ಬಿಸ್ನೆಸ್ ಮಾಡಬೇಕು, ಇದು ಯಾಕೆ ಬೇಕು, ಇಲ್ಲಿ ಸುಮ್ ಕೂರಿ ಅಂತ ಹೇಳಿದ್ರೆ ಇಲ್ಲ ಅಂತೇಳಿ ಅದು ಇದು ಮಾಡ್ತಾನೆ ಇರ್ತಾರೆ. ಅವ್ರದ್ದೊಂದು ಇನ್ಸ್ಪಿರೇಷನ್ನೇ ನಮಗೆ ಎಲ್ಲ ಇವತ್ತಿನ ದಿನ ಸಮಾಜದಲ್ಲಿ ಯಾವ ಥರ ಇರಬೇಕು ಮತ್ತು ಯಾವ ಥರ ಮುಂದೆ ಹೊರಿಬೇಕು ಅಂತೇಳಿ ಅಂತ. ಈ ಥರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡೋದ್ರಿಂದ ಅವರಿಗೆ ಒಂಥರ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಾವು ನಮ್ಮ ಕಾಲ ಮೇಲೆ ನಾವು ನಿಂದಿರ್ಬೇಕಂದ್ರೆ ಎಷ್ಟೊಂದು ಕಷ್ಟಪಡಬೇಕು, ಎಷ್ಟು ಇದಿರ್ಬೇಕು ಅಂತೇಳಿ. ಇದೇ ತರ ಸಭೆ ಸಮಾರಂಭಗಳು ಹೀಗೆ ನಡೀತಾ ಇರಲಿ ಅಂತೇಳಿ ನಾನು ಕೇಳ್ಕೊಂತ ಇದೊಂದೆರಡು ಮಾತು ಮುಗಿಸ್ತಾ ಆಮೇಲೆ ಇನ್ನೊಂದು ಏನಂದ್ರೆ ಎಲ್ಲರ ಲೈಫ್ನಲ್ಲಿ ಆಪ್ಷನ್ ಮೀನ್ಸ್ ಪ್ಲಾನ್ ಎ ಪ್ಲಾನ್ ಬಿ ಅಂತ ಇಟ್ಕೊಳ್ತಾರೆ. ಸೊ ನಾನು ಹಂಗೆ ಇಟ್ಕೊಂಡಿದ್ದೆ, ಯಾಕಂದ್ರೆ ನಂಗೆ ಆಲ್ರೆಡಿ ಸೆಂಟ್ರಲ್ ಸರ್ವಿಸ್ ಅಲ್ಲಿ ಇರೋದ್ರಿಂದ ಪ್ಲಾನ್ ಎ KS ಆಗಿದ್ರು ಅದು ಸಕ್ಸಸ್ ಆಗಲಿಲ್ಲ. ಸೊ ಪ್ಲಾನ್ ಬಿ ನಾನು ಕೈ ಹಿಡಿದು, ಅಂದ್ರೆ ಸೆಂಟ್ರಲ್ ಸರ್ವಿಸ್ ನಲ್ಲಿ ಇರೋದ್ರಿಂದ ನಂಗೆ ಅಷ್ಟೊಂದು ತೊಂದರೆ ಆಗಲಿಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ 2011 ನನ್ನ ಫ್ರೆಂಡ್ಸ್ ಏನ್ ಮಾಡಿದ್ರು, ಸೆಲೆಕ್ಟ್ ಆದ್ವಿ ಅಂದ್ಬಿಟ್ಟು ಎಲ್ಲ ರಿಸೈನ್ ಮಾಡಿಬಿಟ್ಟು ಬಂದ್ರು ಬೆಂಗಳೂರಿಗೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರಿಗೂ ಆದರಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಅಸಾಧ್ಯವಾದದನ್ನ ಸಾಧಿಸುವ ಒಂದು ಕನಸು ಕಾಣ್ರಿ. ಕ್ವಶನ್ ಕೇಳ್ತಾ ಇದ್ರು, ಸರ್ ಹೌದು ಎಲ್ಲ ಎಫರ್ಟ್ ಇದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳಕ್ಕಲ್ಲ, ಮೆಮೊರಿ ಪವರ್ ನಂಬರ್ ಡೌನ್ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಆ ಥರ ಏನೂ ಇಲ್ಲ. ನಾನು ನಿಮಗೆ ಫುಡ್ ಸಿಸ್ಟಮ್ ರೆಫರ್ ಮಾಡ್ತೀನಿ. ಫುಡ್ ಸಿಸ್ಟಮ್ ಯಾವಾಗ ಹೊಟ್ಟೆ ಚೆನ್ನಾಗಿ ತುಂಬಿರುತ್ತೋ ತಲೆ ಚೆನ್ನಾಗಿ ಓಡುತ್ತೆ. ಹೊಟ್ಟೆ ಖಾಲಿ ಇದ್ದಾಗ ಓಡಲ್ಲ. ಹೊಟ್ಟೆ ಖಾಲಿ ಇದ್ದಾಗ ಓಡೋದು ಬೇರೆ ಮೈಂಡೆಡ್, ಅದೇ ಬೇಡ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೊಟ್ಟೆ ತುಂಬಿರಬೇಕು. ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಪಲ್ಸಸ್ ತಿನ್ನಿ. ಪಲ್ಸಸ್ ಅಂದ್ರೆ ಹೆಸರು ಕಾಳು, ಆ ಕಾಳುಗಳು ಇರುತ್ತಲ್ಲ, ಕಾಳಿನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನಿ. ಯಾವ್ಯಾವ ಫ್ರೀ ಇರ್ತಿರಲ್ಲ ಡ್ರೈ ಫ್ರೂಟ್ಸ್ ತಿನ್ನಿ, ಎಸ್ಪೆಷಲಿ ಕ್ಯಾಶ್ಯೂ ನಟ್ಸ್. ಏನಾಗುತ್ತೆ ಅಂದ್ರೆ ಕ್ಯಾಶ್ಯೂ ನಟ್ಸ್ ಮತ್ತೆ ಪಲ್ಸಸ್ ಏನ್ ಮಾಡುತ್ತೆ ಅಂದ್ರೆ ಕನ್ವರ್ಟ್ ಟು ಕೋಲ್ಡ್ ವಾಟರ್. ಕೋಲ್ಡ್ ವಾಟರ್ ಬನ್ನಿ, ಈಗ ಬೇಸಿಗೆಲ್ಲ ಸ್ಟಾರ್ಟ್ ಆಯ್ತು, ಸ್ವಲ್ಪ ಕೋಲ್ಡ್ ವಾಟರ್ ಬನ್ನಿ. ಕೋಲ್ಡ್ ವಾಟರ್ ಬೇಕಾದ್ರೆ ಸ್ನಾನ ಮಾಡಿ ನೋಡಿ, ಮೈಂಡ್ ಯಾವಾಗಲೂ ಫ್ರೆಶ್ನೆಸ್ ಅಲ್ಲಿ ಇರುತ್ತೆ, ಒಂಥರ ಹೊಸತನ ಇರುತ್ತೆ. ಅದೇ ನಿಮ್ಗೆ ಹಾಟ್ ವಾಟರ್ ಅಲ್ಲಿ ಸಿಗಲ್ಲ. ಸೊ ಕೋಲ್ಡ್ ವಾಟರ್ ಸ್ನಾನ ನಾನು ಪ್ರಿಫರ್ ಮಾಡಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಕಾಮ್ ಆಗಿರಿ ಟ್ರೈ ಮಾಡಿ. ಎಂತ ಸೀರಿಯಸ್ ಆಗಿರ್ಲಿ, ತಲೆ ಹೋಗೋದೇ ಇರಲಿ, ಕಾಮ್ ಆಗಿರಿ. ಕಾಮ್ ಆಗಿದ್ದಾಗ ನೀವು ಏನೇ ಯೋಚನೆ ಮಾಡಿದ್ರು ಅದಕ್ಕೆ ಪರ್ಫೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಇಟ್ ಮೇ ಬಿ ಅ ಲೈಫ್ ಮ್ಯಾಟರ್, ಇಟ್ ಮೇ ಬಿ ಎಕ್ಸಾಮ್ ಮ್ಯಾಟರ್. ಯಾವ ಮ್ಯಾಟರ್ ಇಂಪಾರ್ಟೆಂಟ್ ಅಲ್ಲ, ನಾನು ಎಷ್ಟು ಕಾಮ್ ಆಗಿರ್ತೀನಿ ಅದು ಇಂಪಾರ್ಟೆಂಟ್. ಕಾಮ್ ಆಗಿರಿ. ಲೈಕ್ MS ಧೋನಿ. ನಾನು MS ಧೋನಿ ತುಂಬಾ ಇಷ್ಟಪಡ್ತೀನಿ, ಎಸ್ಪೆಷಲಿ MSD ಮೂವಿ ಕೂಡ ತುಂಬಾ ಇಷ್ಟಪಡ್ತೀನಿ. ಏನು ಗೊತ್ತಾ, ಬಿಕಾಸ್ ಆಫ್ ಹಿಸ್ ಕಾಮ್ನೆಸ್. ಎಷ್ಟೇ ಮ್ಯಾಚ್ ವಿನ್ ಆದ್ರೂ ಅವ್ನು ಎಂಟರ್ಟೈನ್ಮೆಂಟ್ ಮಾಡಕ್ ಹೋಗಲ್ಲ, ಇನ್ನೊಬ್ರು ನೋಡಿ ಖುಷಿ ಪಡ್ತಾನೆ, ಕಾಮ್ ಆಗಿರ್ತಾನೆ. ಹಾಗೆ ಅದೇ ಧೋನಿ ಆಗಲ್ಲ. ನೆಕ್ಸ್ಟ್ ವಿಕೆಟ್ ಇದೆ ಹೇಳಕ್ಕಾಗಲ್ಲ ಏನಾಗುತ್ತೆ ಅಂತ, ಕಾಮ್ ಆಗಿರೋಣ ಅಂತ ಕಾಮ್ ಆಗಿರ್ತಾರೆ. ದಟ್ ಈಸ್ ಕಾಮ್ನೆಸ್. ಆದಷ್ಟು ಕಾಮ್ ಆಗಿರೋ ಟ್ರೈ ಮಾಡಿ. ಗೈಸ್, ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಒಂದು ಒಳ್ಳೆ ಅಟೆಂಪ್ಟ್ ಕೊಡಿ. ಗಾಳಿಯಾಂಗ ಹೂ ಬಿಸಿಲಿನ್ಯಾಗ ಬಸದಾದ ಹಾರ ರಸಗೂಡಿ ಹಣೆಯಲೇನ ಈಗ
ಗಂಧ ಹೊತ್ತ ಈ ಮಂದ ಗಾಳಿಯಲ್ಲಿ ಅದು ನಿನಗ ಮುಡಿಸಲೇನ ಅದು ನಿನಗ ಮುಡಿಸಲೇನ ಸೂಸು ಎಂದು ಸೂಸಾಡಿ ಬಂದೆ ಸೊಗಲ್ಯಾಳ ಹಾಂಗ ನಿನ್ನ ಸೂಸು ಎಂದು ಸೂಸಾಡಿ ಬಂದೆ ಸೊಗಲ್ಯಾಳ ಹಾಂಗ ನಿನ್ನ ಚಲುಗಲ್ಲ ನಿನ್ನ ಚೆಲ್ಲಾಟಾಡಿ ನೀ ಬೋದೆ ಗಾಳಿಯಾಂಗ ನೀ ಬೋದೆ ಗಾಳಿಯಾಂಗ ಮನವೆರಡು ಮ್ಯಾಲ ಹಕ್ಕಾಗಿ ಹಾರಿ ಹಾಡ್ಯಾವ ಮದುವೆ ಹಾಡ ಮನವೆರಡು ಮ್ಯಾಲ ಹಕ್ಕಾಗಿ ಹಾರಿ ಹಾಡ್ಯಾವ ಮದುವೆ ಹಾಡ ಚುಕ್ಕೆಯ ಕೂಡ ಚುಕ್ಕಿಯಾಗಿ ಸೇರಿ ಸೇರ್ಯಾವ ಎದೆಯ ಗೂಡ ಸೇರ್ಯಾವ ಎದೆಯ ಗೂಡ ಹೂ ಬಿಸಿಲಿನ್ಯಾಗ ಹೊಸದಾದ ಹಾರ ರಸಗೂಡಿ ಹೆಣೆಯಲೇನ ಈ ಗಂಧ ಹೊತ್ತ ಈ ಮಂದ ಗಾಳಿಯಲ್ಲಿ ಅದು ನಿನಗ ಮುಡಿಸಲೇನ ಅದು ನಿನಗ ಮುಡಿಸಲೇನ ಅದು ನಿನಗ ಮುಡಿಸಲೇನ ತಾರ ಮಡಿಲಿನಲ್ಲಿ ಬೀಡು ಮುದ್ದು ಕೋಳಿ ಪ್ರೇಮವಿರುವ ಮನೆಯದುವೆ ನಿತ್ಯ ಸುಂದರ ಆ ಪ್ರೇಮ ಭರಿತ ಹೃದಯವದೆ ದೇವ ಮಂದಿರ ಪ್ರೇಮನವನ ದೇವರೂಪ ದಯಾ ಸಾಗರ ಆ ದೈವ ರಕ್ಷಿಕಾವುದಮ್ಮ ಜೀವನ ಜೀವ ಸೇವಂತಿಗೆ ಚಂಡಿನಂತ ಮುದ್ದು ಕೋಳಿ ತಾಯ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ ತಾಯ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಥ್ಯಾಂಕ್ ಯು. ಅದು ಕ್ಲಿಯರ್ ಹೊಡಿತೈತೆ ನೋಡಿ ಸರ್ ನೋಡಿ ಎಲ್ಲ ಸೀರಿಯಸ್ ಆಗಿ ಸ್ಮೈಲ್ ಮಾಡಿದ್ದು ಹಾಂ ಓಕೆ ಓಕೆ ಸಂದೀಪ್ ಸ್ಮೈಲ್ ಮಾಡು ನೆಕ್ಸ್ಟ್ ಪ್ರದೀಪ್ ಕರ್ಪಟ್ಟಿ ಅಲ್ಲಿ ನೋಡಿ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಅವ್ರು ಕಂತಿಲ್ಲ ಹಿಂದೆ ಓಕೆ ನೋಡಿ ಫೈಲ್ ಸರ್ ಇಲ್ಲಿ ನೋಡಿ ಓಕೆ ಕೂಡಿ ನೋಡಿ ಸರ್ ಸೆಲ್ ನೋಡಿ ಓಕೆ ಥ್ಯಾಂಕ್ ಯು ಆಯ್ತು ಸರ್ ಎಚ್ ಡಿ ವೆಂಕಟೇಶ್ ಸಚಿನ್ ನೆಕ್ಸ್ಟ್ ಅನಿಲ್ ಕುಮಾರ್ ಒಂದು ಸರ್ ಅನಿಲ್ ಕುಮಾರ್ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ನಮ್ಮ ಶ್ರೀಮತಿ ಶರಣ್ ಬಂಡಿ ಅವರು ಮೇಲ್ಗಡೆ ಬಂದಿದ್ದಾರೆ ಹೆಣ್ಮಕ್ಳು ಕೊಡಿದ್ರು ಸವಿತಾ ಎಮ್ಮ ಆಯ್ತಾ ಮಧುಮಾಲ ಎಸ್ ಯಾರು ಒನ್ಸ್ ಮೋರ್ ಥ್ಯಾಂಕ್ ಯು ವಿನಯ ಉಪ್ಪಾರ್ ನೆಕ್ಸ್ಟ್ ಇವೆಲ್ಲ ಅನ್ಕೊಂತೀರಾ ಇವರು ತಂದೆನಾ ತಂದೆ ಜಾಗ ಕೊಡ ಓಕೆ ದಿವಸ ಆಗಿರಿ ಯಾ ಥ್ಯಾಂಕ್ ಯು ನಗಮ್ಮ ಮೋನಿಶಾ ವೈಎಚ್ ಓಕೆ ಓಕೆ ಥ್ಯಾಂಕ್ ಯು ಪರಿಮಿತಾ ಸಾಗರ್ ಕೀರ್ತಿ ಬಸಪ್ಪ ಓಕೆ ಥ್ಯಾಂಕ್ ಯು ಕೀರ್ತಿ ಬಸಪ್ಪ ಕಾಂಟಿ ಸ್ವಲ್ಪ ಡೌನ್ ಮಾಡಿದೆನಾ ಹಾಗೆ ಓಕೆ ಹಾಗೆ ರೀ ಹಾಗೆ ರೀ ಓಕೆ ಇಟ್ಕೋ ಅದನ್ನ ಇಟ್ಕೋ ಇಲ್ಲಿ ಮುಂದೆ ನೋಡಿ
ಎಸ್ ಗೀತಾಂಜಲಿ, ತನುವಾರ, ಮೇಘನಾ ಉಪ್ಪಾರ್, ಮೊಮ್ಮಕ್ಕಳೆಲ್ಲ ಬಂದವರು. ಅರ್ಪಿತಾ ಎಂ, ನೀವು ಇಬ್ಬರೇ ಬರ್ತಾರೆ, ಅದು ಬೋರ್ಡ್ ಹಿಡ್ಕೊಂಡ್ರೆ ಬಂದವರು. ನೀವು ಬರ್ಬೇಕಂದ್ರೆ ಹತ್ರ ಬನ್ನಿ, ನೀವು ಬರ್ಬೇಕಂದ್ರೆ ಹತ್ರ ಬನ್ನಿ. ಏನು ಬರಲ್ಲ, ಒಂದು ನಿಮಿಷ ಆಗಿರಿ. ಓಕೆ, ಅದು ಚೆನ್ನಾಗಿ ಕಾಣಲ್ಲ ಫೋಟೋ, ಅದಕ್ಕೆ ಸರ್ ನೋಡಿ. ಓಕೆ ನೋಡಿ, ರೆಡಿ ಸರ್, ನೋಡಿ ಸರ್, ಸರ್ ನೋಡಿ, ಹಲೋ ಸರ್, ತನುಜಾ ಆರ್, ಸರ್ ಕಣ್ಮುಚ್ಬಿಡಿ. ಓಕೆ, ಓಕೆ ಅದೇ ರೀ. ಹಾಂ ಓಕೆ, ನೆಕ್ಸ್ಟ್. ಪರಿಮಳ, ಕಾಶ್ ಬರ್ತಿಲ್ಲ, ಸರಿ ಚೇಂಜ್ ಮಾಡ್ಕೊ. ಸ್ಫೂರ್ತಿ ಎಂ, ಗೊತ್ತಿಲ್ಲ, ಅಲ್ಲಿ ಲೈಟ್ ಬರೋ. ನಿಖಿತಾ ಬಿ ಎಂ, ಲತಾ ಎಂ, ಓಕೆ, ಲತಾ ಎಂ, ಲತಾ ಎಂ ಬಂದಿಲ್ಲ, ಬರೋದಾಗಿ ಅದಕ್ಕೆ. ಲತಾ ಎಂ ಸರ್, ಪವನ್, ಹಾಂ ಓಕೆ, ಓಕೆ ಮಣಿಕಂಠ, ಬಂದೆ ಬಂದೆ ಸರ್, ಹಾಗೆ ರೀ. ಓಕೆ ಓಕೆ, ಥ್ಯಾಂಕ್ ಯು. ಇಲ್ಲೋಡಿ ಇಲ್ಲೋಡಿ, ಇಲ್ಲಿ ಬಿಡಿ, ಒಂದು ನಿಮಿಷ ಹಾಗೆ ಇರು. ಓಕೆ, ನೆಕ್ಸ್ಟ್. ಮುಂದೆ ಮುಂದೆ ನೋಡಿ ಮನೋಜ್. ಸರ್, ನೀವು ಹತ್ರ ಬನ್ನಿ ನಾ. ಹಾಂ ಓಕೆ, ನೆಕ್ಸ್ಟ್ ಮಾರುತೀಶ್, ಇಲ್ಲೋಡಿ ಇಲ್ಲೋಡಿ, ಒನ್ಸ್ ಮೋರ್, ಥ್ಯಾಂಕ್ ಯು. ಮಾರುತೀಶ್, ಒನ್ಸ್ ಮೋರ್, ಹಾಯ್. ನೋಡಿ ಇಲ್ಲೋಡಿ ಇಲ್ಲೋಡಿ, ಒನ್ಸ್ ಮೋರ್. ನೀವು ಬರೀ ನಾಗರಾಜ್ ಕುಗ್ಗಿ, ನಾಗರಾಜ್ ಕುಗ್ಗಿ ಬನ್ನಿ ಸರ್. ಹೆಸರೇನು? ಮತ್ತೆ ಅವೆಲ್ಲ ಕರೀತಾ ಇದ್ರು. ಸಂತೋಷ್. ಹಾಯ್. ಇಲ್ಲಿ ನೋಡಿ, ಕ್ಯಾಮ್ರಾ ನೋಡು, ಫೋಟೋ ಕ್ಯಾಮ್ರಾ ನೋಡು, ವಿಡಿಯೋ ಕ್ಯಾಮ್ರಾ ನೋಡು. ಓಕೆ, ನೆಕ್ಸ್ಟ್. ಈ ಬಂಧುಗಳಿಗೂ ಸಹ ಧನ್ಯವಾದಗಳು. ವತಿಯಿಂದ ಪ್ರತಿ ವರ್ಷವೂ ಸಹ ಈ ರೀತಿ ಉತ್ತಮ ಕಾರ್ಯಗಳನ್ನ ಮಾಡಬೇಕು ಅಂತ ಮಾನ್ಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ. ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಲಿ. ಈಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೀವಿ. ಯಾರಾದರೂ ಏನಾದರೂ ಮಾತಾಡೋದಿದೆಯಾ ಈ ಸಂದರ್ಭ? ಈ ಸಂದರ್ಭದಲ್ಲಿ ಅವರು ಒಂದು ಕ್ಲಾರಿಟಿ ಸಮಾಜದ ಮುಖಂಡರುಗಳೆಲ್ಲ ಬಂದಿದ್ದಾರೆ. ನಮ್ಮ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷ ಚಂದ್ರಪ್ಪ ಅವರು, ಮೈಸೂರು ಜಿಲ್ಲೆಯ ಅಧ್ಯಕ್ಷರಾದ ಯೋಗೇಶ್ ಅವರು, ಉಪ್ಪಣ್ಣವರು ಎಲ್ಲ ಚೆನ್ನಾಗಾಯಿತು. ಏನಾದರೂ ಲೋಪ ಹೆಸರು ಹಾಂ ಎಸ್ ಚಂದ್ರಕಲಾ ಬೊಮ್ಮ ಏನೈತೆ 3,000 ಸರಿ, ಇದು ಮುಗಿದಿದೆ. ಚಂದ್ರಕಲಾ ಅಂತ ಆಮೇಲೆ ಕೂದು.
ಈ ಕಡೆ ಸೆಂಟ್ರ್. ಓಕೆ. ಮುಂದಿನ ಸಾರಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಾಗ, ಇಷ್ಟು ಚೆನ್ನಾಗಿ ನಡೆದಿರುವಾಗ ಒಂದು ಚಿಕ್ಕ ವಿಷಯಕ್ಕೆ ನಾವು ದುಃಖ ಪಡೋದು ಬೇಡ. ಅವ್ರ ಮಗಳನ್ನ ನಾವು ಗೌರವಿಸ್ತೀವಿ. ನೋಡಿ, ಈಗ ಅನೌನ್ಸ್ ಮಾಡಿರೋ ಪ್ರಕಾರ ಆಗಿದ್ರೆ 20 ಜನ ಆರಿಸಿ ಅವ್ರ ಮಗಳಿಗೆ 25,000 ಕೊಡ್ಬೋದಾಗಿತ್ತು. ಅವರು ನೂರಾರು ವಿದ್ಯಾರ್ಥಿಗಳಿಗೆ ಮತ್ತೆ 3,000 ಕೊಟ್ಟಿದ್ದಾರೆ. ಅದರಲ್ಲೇ ಉಳಿಸಿ ಇನ್ನೂ ಒಂದು 5 ಲಕ್ಷ ದುಡ್ಡು ಉಳಿದಿರೋದು. ಈ ಭಾವನೆಯನ್ನು ನಾವು ಗೌರವಿಸ್ಬೇಕು. ನಿಮ್ಮ ದುಃಖವನ್ನು ನಾವು ಗೌರವಿಸ್ತೀವಿ, ನಿಮ್ಮ ಕಾರ್ಯದ ನೋವನ್ನು ನಾವು ಗೌರವಿಸ್ತೀವಿ. ಆದರೆ ಅದು ಒಂದು ಮೊದಲಿನ ಲೆಕ್ಕಾಚಾರದಲ್ಲಿ ಆಗಿರೋದ್ರಿಂದ ಆ ಥರ ತೀರ್ಪು ಬಂದಿದೆ ಅಷ್ಟೇ. ಅವ್ರ ಮಗಳನ್ನ ಅಗೌರವದಿಂದ ಕಂಡಿಲ್ಲ, ಅವ್ರ ಮಗಳನ್ನು ಕೂಡ ಗೌರವಿಸಿದೆ. ಅಂದರೆ ಆ 25,000 ರೂಪಾಯಿಗಳ ವ್ಯಾಪ್ತಿನಲ್ಲಿಲ್ಲ. ಅವರೊಬ್ಬರು 25,000ಕ್ಕಾಗಿ 90% ಬರೀ ಟಾಪ್ 20 ತೆಗೆದು ಹಾಕ್ಬೋದಾಗಿತ್ತು. ಇನ್ನು ಉಳಿದಿರೋ ನೂರಾರು ವಿದ್ಯಾರ್ಥಿಗಳಿಗೆ ನಾವು ಹೇಳಿದ್ವಿ 90% ಬಂದಿರೋರಿಗೆಲ್ಲ ಗೌರವಿಸೋಣ ಅಂತ ಹೇಳ್ಕೋಬೇಕು. ಅದರಿಂದ ನೀವು ದಯವಿಟ್ಟು ಅದನ್ನ ತೀವ್ರವಾಗಿ ತಗೋಬೇಡಿ. ಈ ಸಭೆಯಲ್ಲಿ ಮುಂದಿನ ಸಾರಿ ಆಗುವಾಗ ನಾವು ಅವ್ರಿಗೆ ಹೇಳಿದೀವಿ, ಆಗ್ಲೇ ಇಂಥ ಸಮಸ್ಯೆ ಬರ್ಬೋದು ಅಂತ ನಾವು ಊಹೆ ಮಾಡಿ ನೋಡಿ ಇಂಥದ್ದೆಲ್ಲ ಆಗ್ಬೋದು ಅಂತ ಅದನ್ನ